ನಾನು ನಿಮ್ಮ ಗಂಗಾ ನಟರಾಜ್ ಸುವಿಚಾರ ಚಾನಲಿಂದ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ರೀಚ್ ಆಗತ್ತೆ. ಇವತ್ತು ನಾನು ಹೆಸರು ಬೇಳೆಯಿಂದ ಒಂದು ಹೆಲ್ದಿ ಪಿಜ್ಜಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿಟ್ಕೊಂಡಿರೋ ಹೆಸರು ಬೇಳೆ ಒಂದು 2 ಅವರ್ಸ್ ಮುಂಚೆ ನೆನೆಸಿಟ್ಟಿದ್ದೆ, ಬೆಳ್ಳುಳ್ಳಿ 1-2 ಇಲ್ಕು, ಹಸಿಮೆಣಸಿನ್ಕಾಯಿ, ಕಾರ್ನು, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಚೀಸು ಮತ್ತು ಪಿಜ್ಜಾ ಮೇಲೆ ಹಾಕೋಕ್ಕೆ ಸಾಸು. ಇವಾಗ ಹೆಸರು ಬೇಳೆನ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನೂ ಗ್ರೈಂಡ್ ಮಾಡ್ಕೊಳ್ಳೋಣ. ಅದು ನಮಗೆ ಇಡ್ಲಿ ಹಿಟ್ಟಿನ ಅದ ಇರಬೇಕು ಬ್ಯಾಟರು. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಳ್ಳೋದು ನಮಗೆ ಇಡ್ಲಿ ಥರನೇ, ಇಡ್ಲಿ ಅಷ್ಟೇ ಗಟ್ಟಿ ಇರಬೇಕು. ಇವಾಗ ರುಬ್ಕೊಂಡಾಯಿತು, ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ಅದಷ್ಟನ್ನು ಅದರೊಳಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಒಂದ್ಸಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ನಾನು ಹಂಚನ ಕಾಯಕ್ಕಿಟ್ಟಿದ್ದೆ, ಅದ್ರ ಮೇಲೆ ಬೆಣ್ಣೆ ಹಾಕಿದ್ದೀನಿ ಅದು ಪಿಜ್ಜಾ ಬೇಸ್ ಹಾಕ್ಕೊಳ್ಳೋಕ್ಕೆ. ಇವಾಗ ಅದನ್ನು ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಟಿಕೆ ಸೋಡಾ ಹಾಕೋಬೇಕು. ಸೋಡಾ ಏನಕ್ಕಂದರೆ ಸ್ವಲ್ಪ ಸಾಫ್ಟ್ ಬರಲಿ ಅಂತ. ಇವಾಗ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ಕಾರ್ನನ್ನು ನಾನು ಬೇಯಕ್ಕಿಟ್ಟಿದ್ದೀನಿ ಬಿಸಿನೀರು ಹಾಕಿ. ಅದು ಸ್ವಲ್ಪ ಒಂದು ಕುದಿ ಬಂದರೆ ಸಾಕು, ತುಂಬ ಬೇಯಬೇಕಂತಿಲ್ಲ, ಒಂದು ಹಾಫ್ ಬಾಯ್ಲ್ ಥರ. ಇವಾಗಿದು ಪಿಜ್ಜಾ ಬೇಸು ಎಷ್ಟು ಅಗಲ ಇರುತ್ತೆ, ಎಷ್ಟು ದಪ್ಪ ಇರುತ್ತೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಅಷ್ಟು ದಪ್ಪ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಆ ಬೆಣ್ಣೆ ಹಾಕಿದ್ನೆಲ್ಲ ಸ್ವಲ್ಪ ಹಿಂಗೆ ಮಾಡಿದ್ರೆ ತಳ ನೀಟಾಗಿ ಬರುತ್ತೆ ಅಂತ. ಅದು ಕಾರ್ನ ಜೊತೆನೆ ಸ್ವಲ್ಪ ತರಕಾರಿನೂ ಒಂದು ಹಾಫ್ ಬಾಯ್ಲ್ ಥರ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ತರಕಾರಿಯಲ್ಲಿ ಏನೂ ಇರಲ್ವಲ್ಲ, ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಪಿಜ್ಜಾ ಬೇಸ್ ಮೇಲೆ ಹಾಕುವಾಗ ಸ್ವಲ್ಪ ತಿನ್ನುವಾಗ ಒಂದು ಸ್ವಲ್ಪ ಉಪ್ಪು ಖಾರ ಇದ್ದರೆ ಅದಕ್ಕೆ ರುಚಿ ಇರುತ್ತೆ ಅಂತ ಅಷ್ಟೇ. ಈ ಕಡೆ ಇದಕ್ಕೆ ಪಿಜ್ಜಾ ಬೇಸು ರೆಡಿ ಆಗಿದೆ. ಆ ಬೇಸ್ ಮೇಲೆ ನಾನಿವಾಗ ಸಾಸ್ನ ಹಾಕೋತಾ ಇದ್ದೀನಿ. ಸಾಸ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ತಲ್ಲ. ಪಿಜ್ಜಾ ಸಾಸು ನೀಟಾಗಿ ಸ್ಪ್ರೆಡ್ ಮಾಡಿದ್ರೇ ಅದಕ್ಕೆ ಖಾರ ಎಲ್ಲ ನೀಟಾಗಿ ಹತ್ತೋದು. ನೀಟಾಗಿ ಎಲ್ಲೂ ಕಾಣಲಾರ್ದೆ ಪೂರ್ತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ತರಕಾರಿ ಎಲ್ಲ ಇದೆಯಲ್ವ ನಮ್ಮ ಹತ್ರ, ಬೇಸಿ ಕಾರ್ನು, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಅದನ್ನೆಲ್ಲ ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪಿಜ್ಜಾ ಮೇಲೆ ನೀಟಾಗಿ ಅದನ್ನು ಅಷ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಯಾವಾಗಲೂ ಮಕ್ಕಳು ಕೇಳ್ತಿರ್ತಾರೆ ಪಿಜ್ಜಾ ಬೇಕು ಅಂತ. ಹೊರಗಡೆ ಮೈದಾ ಎಲ್ಲ ಮಕ್ಳಿಗೆ ಒಳ್ಳೇದಲ್ಲ, ಯಾರಿಗೂ ಒಳ್ಳೇದಲ್ಲ ಹೆಲ್ತಿಗದು. ಅದ್ರ ಬದಲು ಮನೆಯಲ್ಲೇ ಹಿಂಗೆ ಮಾಡಿಕೊಟ್ರೆ ಹೆಸರು ಬೇಳೆ ತಂಪು, ದೇಹಕ್ಕೆ ಒಳ್ಳೆಯದು. ಹೆಸರು ಬೇಳೆಯಿಂದ ಮಾಡಿದ್ದಲ್ವ, ಆರಾಮಾಗಿ ಕೊಡ್ಬೋದು. ಮತ್ತು ಮನೇಲೇ ನಾವು ಮಾಡೋದ್ರಿಂದ ನಾವು ಏನೇನು ಹಾಕಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಹಾಗಾಗಿ ಅದನ್ನು ನಾವು ಮಾಡಿ ಕೊಡ್ಬೋದು ಮನೆಯಲ್ಲೇ, ಮತ್ತು ಈಸಿನೂ ಬೇಗನೂ ಆಗುತ್ತೆ. ಇವಾಗ ಅದ್ರ ಮೇಲೆ ತರಕಾರಿ ಹಾಕಾಯಿತು. ಇವಾಗ ಚೀಸ್ ಹಾಕ್ತಾಯಿದ್ದೀನಿ. ಚೀಸನ್ನು ಅಷ್ಟೇ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಜಾಸ್ತಿ ಚೀಸ್ ಹಾಕಿದ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ, ಚೆನ್ನಾಗೂ ಇರುತ್ತೆ ತಿನ್ನುವಾಗ ಪಿಜ್ಜಾ ಎಲ್ಲ. ಮತ್ತು ಇದು ಫುಲ್ ಸಿಮ್ಮಲ್ಲೇ ಇರಬೇಕು. ಉರಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಉರಿ ಜಾಸ್ತಿ ಆಗೋದ್ರೆ ತಳ ಎಲ್ಲ ಸೀದೋಗ್ಬಿಡುತ್ತೆ. ಅಲ್ಲೆಲ್ಲ ಚೀಸ್ ಬಿದ್ದಿದೆ ನೋಡಿಕೊಂಡು ಅದನ್ನೆಲ್ಲ ನೀಟಾಗಿ ಅದ್ರ ಮೇಲೆ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಅದು ಬೇಯಲಿ. ಕಮ್ಮಿ ಉರಿಯಲ್ಲೇ ಅದು ಬೇಯಲಿ. ಇನ್ನೇನು ಸ್ವಲ್ಪ ಚೀಸು ಮೆಲ್ಟ್ ಆಗ್ತಾ ಇದೆ. ಚೀಸ್ ಫುಲ್ ಮೆಲ್ಟ್ ಆಗಬೇಕು. ಇವಾಗ ಆಗಿದೆ ಅದು. ಇವಾಗ ಅದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೆಕ್ಕೊಂಬಿಡೋಣ, ಸರ್ವಿಂಗ್ ಪ್ಲೇಟ್ಗೆ ಅದನ್ನು ತೆಕ್ಕೊಳ್ಳೋಣ. ಹೆಲ್ದಿ ಪಿಜ್ಜಾ ರೆಡಿ ಆಗಿದೆ. ನೋಡೋಕ್ಕೂ ಚೆನ್ನಾಗಿದೆ, ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.